ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಿಡ್ನಾಪ್ ಪ್ರಕರಣದ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ. ಈಗಾಗಲೇ ಮೈಸೂರಿನಿಂದ ಬೆಂಗಳೂರಿಗೆ ಆಕೆಯನ್ನ ಕರೆತರಲಾಗ್ತಾ ಇದೆ. ವಿಚಾರಣೆ ಆಗುತ್ತೆ, ಜೊತೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರ. ಹೇಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿದ್ದಾರಂತೆ ರೇವಣ್ಣ. ವಿಸ್ತಾರ ನ್ಯೂಸ್ಗೆ SIT ಮೂಲಗಳು ಮಾಹಿತಿ ಕೊಟ್ಟಿದ್ದಾವೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲೇ HD ರೇವಣ್ಣ ಇದ್ದಾರೆ. 3 ದಿನಗಳಿಂದ HD ರೇವಣ್ಣ ನಾಪತ್ತೆಯಾಗಿತ್ತು. ಜಾಮೀನು ಸಿಕ್ಕರೆ ಸಂಜೆಯೇ SIT ಮುಂದೆ ಬರ್ತಾರೆ ರೇವಣ್ಣ. ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ರೇವಣ್ಣ ಈಗಲೂ ಇದ್ದಾರೆ. ವಿಚಾರಣೆ ಏನಾಗ್ತಾ ಇದೆ ಅದನ್ನೂ ಗಮನಿಸ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ಗೆ SIT ಮೂಲಗಳು ಮಾಹಿತಿ ಕೊಟ್ಟಿದ್ದಾವೆ. ರೇವಣ್ಣ ಪರವಾದಂತಹ ವಕೀಲರು ಅಷ್ಟು ಧೈರ್ಯವಾಗಿ ಹೇಳೋದಕ್ಕೆ ಇದೇ ಕಾರಣ. ಇಲ್ಲೇ ಅಕ್ಕಪಕ್ಕದಲ್ಲಿ ಎಲ್ಲೋ ಇದ್ದಾರೆ, ನೀವು ಜಾಮೀನು ಕೊಡಿ, 5:30ಕ್ಕೆ ಅವರು ಬಂದು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲೇ ರೇವಣ್ಣ ಇದ್ದಾರಂತೆ. ಆದರೆ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ. ಈಗೇನಾಗುತ್ತೆ? ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ. SIT ಪರವಾದಂತಹ ವಕೀಲರು ಹೇಳ್ತಾ ಇದ್ದಿದ್ದು, ಒಂದು ವೇಳೆ ಇವರಿಗೆ ಜಾಮೀನು ಕೊಟ್ಟರೆ ಸಂತ್ರಸ್ತೆಯನ್ನ ರಕ್ಷಣೆ ಮಾಡುವಂಥವ್ರು ಯಾರು, ಅವರ ಜೀವಕ್ಕೆ ಯಾರು ಹೊಣೆಗಾರರು ಅಂತ ಕೇಳ್ತಾ ಇದ್ರು. ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ. ಆ ವಾದ ಬಿದ್ದು ಹೋಗಿದೆ. ವಾಟ್ ನೆಕ್ಸ್ಟ್? ಈಗ ಸಂತ್ರಸ್ತೆಯನ್ನ ಮೈಸೂರಿನಿಂದ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರ? ಯಾಕಂದ್ರೆ ಅದೇ ಕೇಸ್ ಇತ್ತು. ಒಂದೇ ಕೇಸ್, ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿರಬಹುದು, ಆದರೆ ಅದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿರೋದು. ರೇವಣ್ಣ ಪರವಾದ ವಕೀಲರ ವಾದ ಏನಾಗಿರುತ್ತೆ? ಒಂದು ವೇಳೆ ಸಂತ್ರಸ್ತೆಯನ್ನ ಕರೆತಂದು ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದರೆ ಸಂತ್ರಸ್ತೆ ಯಾಕಾಗಿ ತನ್ನನ್ನ ಅಪಹರಿಸಿದ್ರು ಅನ್ನೋ ಸತ್ಯವನ್ನ ಹೇಳಿದರೆ ಮುಂದೇನಾಗುತ್ತೆ? ಬಹಳ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಈ ಕೇಸ್. ಜಾಮೀನು ಸಿಕ್ಕರೆ ಸಂಜೆ SIT ಮುಂದೆ ರೇವಣ್ಣ ಬರುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲೇ ಇದ್ದಾರೆ. ಜೊತೆಗೆ ವಿದೇಶಕ್ಕೆ ಹಾರುವ ಪ್ಲಾನ್ಗಳನ್ನು ಕೂಡ ಮಾಡಿದ್ದಾರೆ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ರು. ಹಾಗಾಗಿ ಅವರಿಗೆ ಲುಕೌಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಎಲ್ಲೂ ಹೋಗೋದಕ್ಕೆ ಸಾಧ್ಯವೇ ಇರಲಿಲ್ಲ. ಪ್ರಜ್ವಲ್ ರೇವಣ್ಣ ಮಾಡಿರಬಹುದು ಇದನ್ನ, ಇನ್ನು FIR ದಾಖಲಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಯಾವುದೇ ನೋಟಿಸ್ ಜಾರಿ ಆಗಿರಲಿಲ್ಲ. ಪಾಡಿಗೆ ಅವರು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹಿಡ್ಕೊಂಡು ವಿದೇಶಕ್ಕೆ ಹಾರಿದ್ದಾರೆ. ಬೇರೆ ಪ್ರಶ್ನೆ. ಇಲ್ಲಿ HD ರೇವಣ್ಣ ಅವರು ಕೂಡ ಅದೇ ಕಾರ್ಯವನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಸುಮಾರು 3 ದಿನಗಳಿಂದ HD ರೇವಣ್ಣ ಇಲ್ವೇ ಇಲ್ಲ. ಅವ್ರ ಮನೆಯಲ್ಲಿ ಹೋಮ ಆಯಿತು, ಹವನ ಆಯಿತು. ಅದಾದ ನಂತರ ಒಮ್ಮೆ ಬೆಂಗಳೂರು ಬಂದರು. ಬೆಂಗಳೂರಿನಲ್ಲಿ ಇಲ್ಲಿ ದೇವಸ್ಥಾನಗಳನ್ನು ಸುತ್ತಿದ್ರು. ಆದ್ಮೇಲೆ HD ರೇವಣ್ಣ ಎಲ್ಲಿ ಹೋದ್ರು ಅಂತಾನೆ ಕಾಣಿಸ್ಲಿಲ್ಲ. ಆ ಗ್ಯಾಪ್ನಲ್ಲಿ 2-3 FIR ದಾಖಲಾಯಿತು. ಇವರೇ A1 ಆರೋಪಿ. ಪ್ರಮುಖವಾಗಿ ಮೈಸೂರಿನಲ್ಲಿ KR ನಗರದಲ್ಲಿ ದಾಖಲಾದಂಥ ಕಿಡ್ನಾಪಿಂಗ್ ಪ್ರಕರಣ, ಜಾಮೀನು ರಹಿತವಾದಂತಹ ಪ್ರಕರಣ. ಆಗಲೇ HD ರೇವಣ್ಣ ತಲೆಮರೆಸ್ಕೊಂಡು ಸುಮಾರು 3 ದಿನದಿಂದ HD ರೇವಣ್ಣ ಇಲ್ವೇ ಇಲ್ಲ, ಪತ್ತೆಗಿಲ್ಲ, ನಾಪತ್ತೆಯಾಗಿದ್ರು. ಒಂದು ವೇಳೆ ಈಗ ಕೋರ್ಟ್ ತನ್ನ ತೀರ್ಪಿನಲ್ಲಿ ಜಾಮೀನು ಮಂಜೂರು ಮಾಡಿದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ HD ರೇವಣ್ಣ SIT ತನಿಖೆಗೆ ಹಾಜರಾಗ್ತಾರೆ. ಇಲ್ಲದೆ ಹೋದ್ರೆ ಮತ್ತೆ ಅಲ್ಲಿಂದ ಜಾಗ ಖಾಲಿ ಮಾಡುವ ಸಾಧ್ಯತೆ ಇದೆ. ಖಾಸಗಿ ಹೋಟೆಲ್ನಲ್ಲಿ ಇದ್ದಾರೆ ಅಂತ SITನೇ ಮಾಹಿತಿ ಕೊಡ್ತಾ ಇದೆ. ಬಲ್ಲ ಮೂಲಗಳಿಂದ ಮಾಹಿತಿ ಇದು, SITಯ ಉನ್ನತ ಮೂಲಗಳು. ವಿಸ್ತಾರ ನ್ಯೂಸ್ಗೆ SIT ಮೂಲಗಳು ಮಾಹಿತಿ ಕೊಟ್ಟಿದ್ದಾವೆ. ಇಲ್ಲೇ ಬೆಂಗಳೂರಿನಲ್ಲಿ ಖಾಸಗಿ ಹೋಟೆಲ್ ಒಂದರಲ್ಲಿ ಇದ್ದಾರೆ. ಸುಮಾರು 3 ದಿನದಿಂದ ನಾಪತ್ತೆಯಾಗಿದ್ರು. ಸುಮಾರು 3 ದಿನದಿಂದಲೂ ಅದೇ ಖಾಸಗಿ ಹೋಟೆಲ್ನಲ್ಲಿ ಇರಬೇಕೇನೋ. ಒಂದು ವೇಳೆ ಜಾಮೀನು ಸಿಕ್ಕರೆ ಸಂಜೆ ಬರ್ತಾರೆ, SITಯ ಮುಂದೆ ಬರ್ತಾರೆ, ಹಾಜರಾಗ್ತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆ ಗ್ಯಾಪ್ನಲ್ಲಿ 2-3 FIR ದಾಖಲಾಯಿತು. ಇವರೇ A1 ಆರೋಪಿ. ಪ್ರಮುಖವಾಗಿ ಮೈಸೂರಿನಲ್ಲಿ KR ನಗರದಲ್ಲಿ ದಾಖಲಾದಂಥ ಕಿಡ್ನಾಪಿಂಗ್ ಪ್ರಕರಣ, ಜಾಮೀನು ರಹಿತವಾದಂತಹ ಪ್ರಕರಣ. ಆಗಲೇ HD ರೇವಣ್ಣ ತಲೆಮರೆಸ್ಕೊಂಡು ಸುಮಾರು 3 ದಿನದಿಂದ HD ರೇವಣ್ಣ ಇಲ್ವೇ ಇಲ್ಲ, ಪತ್ತೆಗಿಲ್ಲ, ನಾಪತ್ತೆಯಾಗಿದ್ರು. ಒಂದು ವೇಳೆ ಈಗ ಕೋರ್ಟ್ ತನ್ನ ತೀರ್ಪಿನಲ್ಲಿ ಜಾಮೀನು ಮಂಜೂರು ಮಾಡಿದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ HD ರೇವಣ್ಣ SIT ತನಿಖೆಗೆ ಹಾಜರಾಗ್ತಾರೆ. ಇಲ್ಲದೆ ಹೋದ್ರೆ ಮತ್ತೆ ಅಲ್ಲಿಂದ ಜಾಗ ಖಾಲಿ ಮಾಡುವ ಸಾಧ್ಯತೆ ಇದೆ. ಖಾಸಗಿ ಹೋಟೆಲ್ನಲ್ಲಿ ಇದ್ದಾರೆ ಅಂತ SITನೇ ಮಾಹಿತಿ ಕೊಡ್ತಾ ಇದೆ. ಬಲ್ಲ ಮೂಲಗಳಿಂದ ಮಾಹಿತಿ ಇದು, SITಯ ಉನ್ನತ ಮೂಲಗಳು.
ವಿಸ್ತಾರ ನ್ಯೂಸ್ಗೆ SIT ಮೂಲಗಳು ಮಾಹಿತಿ ಕೊಟ್ಟಿದ್ದಾವೆ. ಇಲ್ಲೇ ಬೆಂಗಳೂರಿನಲ್ಲಿ ಖಾಸಗಿ ಹೋಟೆಲ್ ಒಂದರಲ್ಲಿ ಇದ್ದಾರೆ. ಸುಮಾರು 3 ದಿನದಿಂದ ನಾಪತ್ತೆಯಾಗಿದ್ದರು. ಸುಮಾರು 3 ದಿನದಿಂದಲೂ ಅದೇ ಖಾಸಗಿ ಹೋಟೆಲ್ನಲ್ಲಿ ಇರಬೇಕೇನೋ. ಒಂದು ವೇಳೆ ಜಾಮೀನು ಸಿಕ್ಕರೆ ಸಂಜೆ ಬರ್ತಾರೆ, SIT ಮುಂದೆ ಬರ್ತಾರೆ, ಹಾಜರಾಗ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.